सर सर हरि सर्वोत्तम वायु जीवोत्तम श्रीमन्मध्वमते हरिपरतरः सत्यं जगत्तत्त्वतो श्रीमन्मध्वमते हरिपरतरः सत्यं जगत्तत्त्वतो भिन्ना जीवगणा हरेरनुचरा नीचोच्च भावं गता भिन्ना जीवगणा हरेरनुचरा नीचोच्च भावं गता मुक्तेर्नैज सुखानुभूतिरमला भक्तिश्च तत्साधनम् मुक्तिर्नैज सुखानुभूतिरमला भक्तिश्च तत्साधनम् यक्षादित्रतयं प्रमाण अखिला आम्नायैकवेद्यो हरिः ब्रह्माण अखिल आम्नायैकवेद्यो हरिः हरि सर्वोत्तम वायु जीवोत्तम ಇವತ್ತಿನ ವಿಷಯ ಶ್ರೀ ಗುರು ಬ್ರಹ್ಮ. ಇವತ್ತಿನ ವಿಷಯ ಪರ್ಸೆಪ್ಷನ್ ಅಥವಾ ಕನ್ನಡದಲ್ಲಿ ಗ್ರಹಿಕೆ. ಪರ್ಸೆಪ್ಷನ್ ಅಥವಾ ಗ್ರಹಿಕೆ ಇದು ತುಂಬಾ ಮುಖ್ಯವಾದಂತಹ ವಿಷಯ. ನಮ್ಮ ಜೀವನದಲ್ಲಿ ಇದರ ಮಹತ್ವ ತುಂಬಾನೇ ಇದೆ. ನಮ್ಮ ನಡವಳಿಕೆ ಆಗಲಿ ಅಥವಾ ನಮ್ಮ ಆಚಾರ ವಿಚಾರಗಳಾಗಲಿ ಅಥವಾ ನಾವು ಯಾರು ಏನು ಎಂಬತಕ್ಕಂಥ ವಿಷಯಗಳನ್ನ ಜನರು ಪರ್ಸೆಪ್ಷನ್ ಮೂಲಕ ಗ್ರಹಿಕೆ ಮೂಲಕ ತಿಳಿದುಕೊಳ್ತಾರೆ. ಈ ಜನರು ತಿಳಿದುಕೊಳ್ಳೋದು ಜನರಿಂದ ಅದು ಒಬ್ಬರಿಂದ ಒಬ್ಬರಿಗೆ ಅದು ಆ ವಿಷಯ ತಲುಪೋದು, ಇದರಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಅನ್ನೋದು ನಿಶ್ಚಯವಾಗ್ತದೆ, ಡಿಸೈಡ್ ಆಗಿ ಹೋಗ್ತದೆ. ಉದಾಹರಣೆಗೆ ಕೆಲವೊಬ್ಬರನ್ನ ಜನರು ಕರಿತಿರ್ತಾರೆ, ಅವನು ತುಂಬಾ ಕಿರಿಕಿರಿ ಮನುಷ್ಯ, ಅವನು ತುಂಬಾ ಸಮಾಧಾನಿ, ಇವನು ತುಂಬಾ ಕ್ರಿಯೇಟಿವ್ ಮನುಷ್ಯ, ಇವನು ತುಂಬಾ ನೆಗೆಟಿವ್ ವಿಷಯ ಬಗ್ಗೆನೇ ಮಾತಾಡ್ತಾನೆ, ಋಣಾತ್ಮಕ ಚಿಂತಕ. ಈ ತರಹವಾದಂಥ ಇದೇನು ವ್ಯಕ್ತಿತ್ವವನ್ನ ಜನರು ಕಂಡು ಹಿಡಿತಾರೆ, ಅದು ಈ ಪರ್ಸೆಪ್ಷನ್ ಅಥವಾ ಗ್ರಹಿಕೆಯ ಮೂಲಕ ಆಗ್ತದೆ. ಅಂದರೆ ನಾವು ನಮ್ಮ ಜೀವನದಲ್ಲಿ ನಾವು ಹೇಗೆ ಇದ್ದೇವೆ, ನಿಜವಾಗ್ಲೂ ನಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ಅನ್ನೋದು ನಮಗೆ ಗೊತ್ತು. ಆದರೆ ಬೇರೆಯವರು ನಮ್ಮನ್ನು ಹೇಗೆ ಗುರುತಿಸ್ತಾರೆ, ನಾವು ಹೇಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಹೇಗೆ ತಿಳಿಯುತ್ತೆ? ಇದು ಮುಖ್ಯವಾಗಿ ಆಗ್ತಾ ಇರೋ ಮಾಧ್ಯಮ ಅಂದ್ರೆ ಪರ್ಸೆಪ್ಷನ್. ಆ ಪರ್ಸೆಪ್ಷನ್ ಇಂದ ಅಥವಾ ಗ್ರಹಿಕೆಯಿಂದ ಅವರು ನಮ್ಮನ್ನ ತಿಳಿದುಕೊಂಡು ನಾನು ಹೀಗೆ, ಇವನು ಹಾಗೆ, ಅವನು ಹೀಗೆ ಅಂತ ನಿಶ್ಚಯವನ್ನ ಮಾಡ್ಕೊಳ್ತಾರೆ. ಯಾವಾಗ ವ್ಯಕ್ತಿತ್ವ ನಿಶ್ಚಯ ಆಗ್ತದೆ, ಜನರು ಆ ವ್ಯಕ್ತಿತ್ವದ ತಕ್ಕ ಮಟ್ಟಿಗೆನೆ ವ್ಯವಹಾರವನ್ನು ಮಾಡ್ತಾರೆ, ಅಂದ್ರೆ ನಮ್ಮ ಜೊತೆ ಅವರು ಆಕ್ಟಿವಿಟಿ ಮಾಡ್ತಾರೆ. ಹಾಗಿದ್ದಾಗ ಸಮಾಜದಲ್ಲಿ ನಾವು ಒಬ್ಬರೇ ಬದುಕಿರೋಕ್ಕಾಗಲ್ಲ. ನಾನು ಹೇಗಾದ್ರೂ ಇರ್ತೀನಿ ಬಿಡಿ, ನನ್ನ ಪಾಡಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾರನ್ನ ಯಾಕೆ ಕೇರ್ ಮಾಡಬೇಕು ಅಂತ ನಾವು ಅನ್ಕೋಬಹುದು. ಆದ್ರೆ ಒಂದು ಸಮಾಜ ಅಂದಾಗ ನಾವು ಒಬ್ಬರೇ ಅಲ್ಲಿ ಜೀವನ ಮಾಡಕ್ ಸಾಧ್ಯ ಇಲ್ಲ. ಸಮಾಜದಲ್ಲಿ ನಾವು ಸಾಕಷ್ಟು ಜನರೊಂದಿಗೆ ಜೀವನವನ್ನ ಮಾಡಬೇಕಾಗುತ್ತೆ. ಏನಿಲ್ಲ ಅಂದ್ರೂ ನಮ್ಮ ಕುಟುಂಬದವ್ರ ಜೊತೆಗಾದ್ರೂ ನಾವು ಸರಿಯಾಗಿ ಸಂತೋಷದಿಂದ ಜೀವನ ಮಾಡಬೇಕು. ಹಾಗಾಗಿ ಈ ಗ್ರಹಿಕೆ ಅಥವಾ ಪರ್ಸೆಪ್ಷನ್ ಹೇಗೆ ಉಂಟಾಗ್ತದೆ ಅಂತ ನಾವು ವಿಷಯ ಬಗ್ಗೆ ಚಿಂತನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದಿಲ್ಲದಿದ್ದರೆ ನಮ್ಮ ವ್ಯಕ್ತಿತ್ವ ಎಲ್ಲೋ ಒಂದ್ ಕಡೆ ಕಳೆದು ಹೋಗುತ್ತದೆ, ಅಥವಾ ನಮ್ಮ ವ್ಯಕ್ತಿತ್ವ ವ್ಯತಿರಿಕ್ತವಾಗಿ ಕಾಣಿಸುತ್ತದೆ. ಅಂದ್ರೆ ಡಿಫ್ರೆಂಟ್ ವೇದಲ್ಲಿ ನಮ್ಮ ವ್ಯಕ್ತಿತ್ವ ಜನರಿಗೆ ಕಾಣಿಸುತ್ತೆ. ಈ ಪರ್ಸೆಪ್ಷನ್ ಎದಕ್ ನಮ್ಗೆ ಬೇಕು ಅಂತ ಒಂದು ಪ್ರಶ್ನೆ ಹಾಕೊಂಡಾಗ, ಪರ್ಸೆಪ್ಷನ್ ನಮ್ಗೆ ಯಾಕೆ ಬೇಕು ಅಂದ್ರೆ, ನಾನು ಹೇಗಿದ್ದೀನೋ ಅದೇ ತರನೇ ಜನರು ನನ್ನನ್ನು ತಿಳಿಬೇಕು. ತಿಳಿದ್ರೇನೆ ಅವರು ನನ್ನನ್ನು ಸರಿಯಾಗಿ ಗುರುತಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಪರ್ಸೆಪ್ಷನ್ ತಿಳುವಳಿಕೆ ನಮಗೆ ತುಂಬಾ ಅತ್ಯಂತ ಮುಖ್ಯವಾಗ್ತದೆ. ಈಗ ಈ ಪರ್ಸೆಪ್ಷನ್ ಅಥವಾ ಬೇರೆಯವರು ನಮ್ಮ ಬಗ್ಗೆ ಹೇಗೆ ಗ್ರಹಿಸ್ತಾರೆ,
ನಮ್ಮನ್ನವ್ರು ಹೆಂಗೆ ತಿಳ್ಕೊಳ್ತಾರೆ ಅಂತಂದು ಒಂದು ವಿಷಯವನ್ನ ಕ್ವಶನ್ ಅನ್ನ ನಮ್ಮ ಮುಂದೆ ಹಾಕೊಳ್ಳೋಣ. ಈಗ ನಾನಿದ್ದೀನಿ, ನನ್ನ ಬಗ್ಗೆ ನೀವೆಲ್ಲ ಹೇಗೆ ತಿಳ್ಕೊಳ್ತೀರಿ? ನಾನು ಒಳ್ಳೆಯವನ, ಕೆಟ್ಟವನ, ಅಥವಾ ಚಿಂತಕನ, ಅಥವಾ ಸಾಧಕನ, ಅಥವಾ ಏನೋ ಒಂದು ಸುಮ್ಮನೆ ಆಲಸ್ಯನ, ಇದರ ಬಗ್ಗೆ ನೀವು ಹೇಗೆ ತಿಳ್ಕೊಳ್ತೀರಿ? ಸೊ ಇದನ್ನ ನೀವು ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟ್. ಅದು ಗುರ್ತಿದ್ರೆ, ಇಲ್ಲದೆ ಇದ್ರೆ ನಮ್ಮನ್ನ ಜನರು ಹೇಗೆ ಗುರುತಿಸ್ತಾರೆ ಅಥವಾ ಹೆಂಗೆ ಕಂಡುಹಿಡಿತಾರೆ ಅಥವಾ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಗುರುತಿಸ್ತಾರೆ ಅಂತ ಅನ್ನೋದು ತುಂಬಾ ಕಷ್ಟ ಆಗುತ್ತದೆ. ಇಲ್ಲಿ ಮುಖ್ಯವಾಗಿ ನಾವು ಕೆಲವೊಂದು ವಿಷಯಗಳನ್ನು ನೆನ್ಪಿಟ್ಕೋಬೇಕು. ಒಂದನೆಯದ್ದು, ನಿಮಗೆ ನಿಮ್ಮ ಬಗ್ಗೆ ಇರ್ತಕ್ಕಂತಹ ಸಮಯ ಎಷ್ಟು ಅಂದ್ರೆ ಇಡೀ ಜೀವನ. ನೀವು ನಿಮ್ಮ ಬಗ್ಗೆ ವಿಚಾರ ಮಾಡಲಿಕ್ಕೆ ನಿಮ್ಗೆ ಇಡೀ ಜೀವನವೇ ಅವಶ್ಯವಾಗಿ ಇದೆ. ಆದರೆ ನಿಮ್ಮ ಬಗ್ಗೆ ಬೇರೆಯವರು ಚಿಂತನೆ ಮಾಡಬೇಕಾದ್ರೆ, ನಿಮ್ಮ ಬಗ್ಗೆ ಬೇರೆಯವರು ತಿಳಿದುಕೊಳ್ಳಬೇಕಾದ್ರೆ ಅವರಿಗೆ ಅಷ್ಟು ಸಮಯವಿರೋದಿಲ್ಲ. ನಿಮ್ಮ ಮತ್ತು ಅವರ ನಡುವೆ ಸಂಪರ್ಕ ಬಂದಂತ ಏನು ಕ್ಷಣಗಳಿರ್ತದಲ್ಲ, ಆ ಕ್ಷಣದಲ್ಲಿ ಮಾತ್ರ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ತಾರೆ, ನಿಮ್ಮ ಬಗ್ಗೆ ಗ್ರಹಿಸಿಬಿಡ್ತಾರೆ, ನಿಮ್ಮ ಬಗ್ಗೆ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾವು ಜನರ ಜೊತೆ ಏನು ಸಂಪರ್ಕದಲ್ಲಿ ಇರ್ತೀವಲ್ಲ, ಆ ಸಮಯದಲ್ಲಿ ನಾವು ಮಾಡ್ತಕ್ಕಂತಹ ಚಟುವಟಿಕೆಗಳು, ನಮ್ಮ ಹಾವಭಾವ, ಮಾತುಗಳು, ನಮ್ಮ ಚಿಂತನೆಗಳು, ನಮ್ಮ ವಿಚಾರಧಾರೆಗಳು, ಇದ್ರ ಬಗ್ಗೆ ನಾವು ಗಮನ ಕೊಡದೇ ಹೋದ್ರೆ ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಬೇರೆಯವರಲ್ಲಿ ಸಹಜವಾಗಿ ಹುಡ್ತದೆ. ಹೇಗೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಒಂದು ವಿಷಯವನ್ನ ತೆಗೆದುಕೊಳ್ಳೋಣ. ಒಬ್ಬ ಹುಡುಗ ಅಭ್ಯಾಸವನ್ನ ಮಾಡ್ತಿರ್ತಾನೆ. ಅವನು SSLC ಎಕ್ಸಾಮ್ ಅನ್ನ ಬರಿತಾ ಇರ್ತಾನೆ. ಅವನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓದ್ತಾ ಇರ್ತಾನೆ. ಜನರು ಅವನೇನೋ ತುಂಬಾ ಹಾರ್ಡ್ ವರ್ಕರ್ ಅಂತ ತಿಳ್ಕೊಂಡಿರ್ತಾರೆ. ಒಂದು ದಿವಸ ಕಾಮನ್ ಆಗಿ ಯಾವುದೋ ಒಂದು ಮಾತುಕತೆಯಲ್ಲಿಯೋ ಅಥವಾ ಎಲ್ಲೋ ಒಂದ್ ಕಡೆ ಮಾತುಕತೆ ಕೂತಾಗ ಅವನು ಹೇಳ್ತಾನೆ, ನನಗೆ ಈ ಓದೋದಂದ್ರೆ ತುಂಬಾ ಅಲರ್ಜಿ, ನಮ್ಮ ತಂದೆ ತಾಯಿ ತುಂಬಾ ಓದು ಅಂತಾರೆ, ನಾನು ಎಷ್ಟು ಓದಿದ್ರು ತಲೆಗೆ ಹತ್ತಲ್ಲ, ಈ ವಿಷಯಗಳೇ ವೇಸ್ಟ್ ಆಗಿದೆ, ಈ ವಿಷಯಗಳು ತುಂಬಾ ಗಾಢವಾಗಿದೆ, ಅದರಿಂದ ಏನೂ ಪ್ರಯೋಜನವಿಲ್ಲ, ಈ ತರ ಎಲ್ಲ ಮಾತಾಡ್ತಾನೆ. ಅವನು ತನ್ನ ಬಗ್ಗೆ ತಾನೇನು ವಿಚಾರ ಮಾಡ್ತಾನಂದ್ರೆ, ನಾನು ಯಾರ್ದೋ ಮುಂದೆ ನನ್ನ ಕಷ್ಟವನ್ನ ಹೇಳ್ಕೊಂಡೆ ಅಂತ ವಿಚಾರ ಮಾಡ್ತಾನೆ. ಆದರೆ ಬೇರೆಯವರು ಅದನ್ನ ಹೇಗೆ ತಗೊಳ್ತಾರೆ ಗೊತ್ತಾ? ಅವರು ಅಷ್ಟೇ ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಅವ್ರೇನ್ ತಿಳ್ಕೊಂಡ್ಬಿಡ್ತಾರಂದ್ರೆ, ಒಂದನೇದ್ದು ಇವನು ಆಲಸ್ಯ ಇದ್ದಾನೆ, ಎರಡನೇದ್ದು ಇವನಿಗೆ ಓದೋದು ಸೇರೋದಿಲ್ಲ, ಮೂರನೇದ್ದು ಇವನು ಯಾರೋ ಒಬ್ರು ಪ್ರೆಷರ್ ಮೇಲೆ ಓದ್ತಾ ಇದ್ದಾನೆ, ಸ್ವಂತ ಮನಸ್ಸಿನಿಂದ ಓದ್ತಾ ಇಲ್ಲ, ನಾಲ್ಕನೇದ್ದು ಅವನು ಓದಿದರೂ ಕೂಡ ಅವನು 100 ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರೂ ಕೂಡ ಆ ವಿಷಯ ಬಗ್ಗೆ ಅವನಿಗೆ ಅಭಿರುಚಿ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಓದಬೇಕು, ಪರೀಕ್ಷೆ ಬರೀಬೇಕು, ಎಕ್ಸಾಮ್ ಪಾಸ್ ಆಗಬೇಕು, ರ್ಯಾಂಕ್ ಬರಬೇಕು, ಇಷ್ಟು ವಿಷಯದಿಂದ ಮಾತ್ರ ಅವನು ಓದ್ತಾ ಇದ್ದಾನೆ. ಈ ತರ ಗ್ರಹಿಕೆಯನ್ನ ಆ ಚಿಕ್ಕ ಸಮಯದಲ್ಲಿ ಒಂದು 10 ನಿಮಿಷನೋ 20 ನಿಮಿಷನೋ ನೀವು ಯಾರ್ದೋ ಜೊತೆ ಮಾತಾಡಿರ್ತೀರ, ಅಷ್ಟರಲ್ಲಿ ಅವನು ಅದರ ಅನಿಸಿಕೆಯನ್ನ ತಿಳಿದುಕೊಂಡು ಹೋಗ್ತಾನೆ. ನಿಮ್ಮ ಬಗ್ಗೆ ಅವನಿಗೆ ಚಿಂತನೆ ಮಾಡ್ಲಿಕ್ಕೆ ಫುಲ್ ಡೇ ಟೈಮ್ ಇರಲ್ಲ. ನೀವೆಷ್ಟು ಟೈಮ್ 10 ನಿಮಿಷದಲ್ಲಿ ನೀವೇನು ಎಕ್ಸ್ಪ್ಲೇನ್ ಮಾಡ್ತೀರಾ ಇದನ್ನ ತಿಳ್ಕೊಂಡು ಅವ್ನು ಹೋಗ್ತಾನೆ. ಹೋಗಿ ಆದ್ಮೇಲೆ ಮುಂದೆ ಇನ್ನೊಂದು ಯಾವುದೋ ಇನ್ಸ್ಟೆನ್ಸ್ ಇದೇ ತರ ಸಂದರ್ಭ ಬಂದಾಗ ನೀವು ಅದೇ ತರ ಮಾತಾಡಿಬಿಟ್ರೆ ಅವನಲ್ಲಿ ಅದು ಗಟ್ಟಿಯಾಗಿ ಹೋಗುತ್ತೆ. ಇವನು ಒಬ್ಬ ಆಲಸ್ಯ ಅಥವಾ ಇವನಿಂದ ಏನು ಪ್ರಯೋಜನವಿಲ್ಲ, ಇವನು ಅಪ್ರಯೋಜಕ, ನೀವು ತುಂಬಾ ಒಳ್ಳೆ ಮನುಷ್ಯನೇ ಇರ್ತೀರಾ, ಆದ್ರೆ ನಿಮ್ ಬಗ್ಗೆ ಈ ತರ ಕಲ್ಪನೆಯನ್ನ ಮಾಡಿ ಅವನು ಹೋಗ್ತಾನೆ. ಇದು ಪರ್ಸೆಪ್ಷನ್. ಯಾಕೆ ಈ ತರ ಅವ್ರು ತಪ್ಪು ಕಲ್ಪನೆಯನ್ನ ನಮ್ಮ ಬಗ್ಗೆ ತಿಳ್ಕೊಳ್ತಾರೆ ಅಂತಂದ್ರೆ, ಸಮಯವಿಲ್ಲ, ಯಾರಿಗೂ ಸಮಯವಿಲ್ಲ. ನಮ್ಗೆ ಯಾರಿಗೂ 10 ನಿಮಿಷ ಶಾಖಾ ಮೀಟಿಂಗ್ ಅಟೆಂಡ್ ಮಾಡೋಕ್ಕೂ ಸಮಯವಿಲ್ಲ. ಹಾಗಿದ್ದಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಅವನು ಹೀಗೆ ಇದ್ದಾನೆ ಅಂತ ನಾವು ಹೇಳಿಕೊಂಡು ತಿರುಗಾಡ್ಬೇಕಾದ್ರೆ ಸಾಕಷ್ಟು ಸಮಯ ಬೇಕು. ಅಷ್ಟು ಸಮಯ ನಮಗೆ ಯಾರೂ ಇಲ್ಲ. ನಾವು ನಮ್ಮ ಕಥಾನಾಯಕರಾದಂತಹ ಆನಂದ ತೀರ್ಥರಾಗ್ಲಿ, ಮಧ್ವಾಚಾರ್ಯ ಬಗ್ಗೆ ಆಗ್ಲಿ, ಪರಮಾತ್ಮನ ಬಗ್ಗೆ ಆಗಲಿ, ಲಕ್ಷ್ಮೀ ದೇವಿ ಬಗ್ಗೆ ಆಗಲಿ, ಹನುಮಾನ್ ಬಗ್ಗೆ ಆಗಲಿ, ರಾಮದೇವ್ರ ಬಗ್ಗೆ ಆಗಲಿ ನಾವು ತಿಳ್ಕೊಂಡೇ ಇಲ್ಲ. ನಾವು ಬರೀ ಪರ್ಸೆಪ್ಷನ್ದಲ್ಲೇ ಇದೀವಿ. ಯಾರೋ ಹೆಂಗೆ ಹೇಳಿದ್ರು ಅದು ಹಂಗೆ ತಿಳ್ಕೊಂಡ್ವಿ, ಇನ್ನೊಬ್ರು ಹೆಂಗೋ ಹೇಳಿದ್ರು ಹಿಂಗೆ ತಿಳ್ಕೊಂಡ್ವಿ. ಯಾರೋ ಒಬ್ರು ಫಾರಿನ್ದವ್ರು ಒಂದು ಪುಸ್ತಕವನ್ನು ಬರೀತಾರೆ, ರಾಮ ಖಾಲಿ ಸಮಯದಲ್ಲಿ ಏನ್ ಮಾಡ್ತಿದ್ದ ಅಂದ್ರೆ ಹೆಣ್ಮಕ್ಳ ಜೊತೆ ಹರಟೆ ಹೊಡಿತಿದ್ದ. ಇದೊಂದು ಸಬ್ಜೆಕ್ಟ್ ಮೇಲೆ ಅವನು ಪುಸ್ತಕ ಬರೆದು ಬಿಡ್ತಾನೆ. ಅವನು ಒಳ್ಳೆ ಆಥರ್ ಫಾರಿನ್ದಲ್ಲಿ. ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ಓ ರಾಮ ಹಾಗಿದ್ದ. ಯಾಕೆಂದ್ರೆ ನಮ್ಮ ಹತ್ರ ಸಮಯವಿಲ್ಲ, ನಮಗೆ ಅದು ತಿಳಿದುಕೊಳ್ಬೇಕಂತ ಆಸಕ್ತಿ ಇಲ್ಲ. ಹೀಗೆ ಪರ್ಸೆಪ್ಷನ್ ನಮ್ಮ ಬಗ್ಗೆನೂ ಬೇರೆಯವರು ಅದೇ ತರ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ನಮ್ಮ ಮಾತು ನಡೆ 4 ಜನರ ಮಧ್ಯೆ ಇದ್ದಾಗ ತುಂಬಾ ಗಂಭೀರವಾಗಿರ್ಬೇಕು. ನಿಮಗೆ ಯಾವ ತರ ಜನರ ಮಧ್ಯೆ ರಿಪ್ರೆಸೆಂಟ್ ಮಾಡ್ಕೋಬೇಕಾಗಿದೆ ಆ ಥರನೇ ನಿಮ್ಮ ಮಾತು ನಡವಳಿಕೆಗಳು ಹೊರಹೊಮ್ಮಬೇಕು. ಇಲ್ಲದಿದ್ರೆ ಅವ್ರು ನಿಮ್ಮ ಬಗ್ಗೆ ರಾಂಗ್ ಆಗಿ ತಿಳ್ಕೊಳ್ತಾರೆ.
ಈಗ ಈ ಪರ್ಸೆಪ್ಷನ್ ಅನ್ನೋ ಅಸ್ತ್ರವನ್ನೇ ಯೂಸ್ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನಾಗಲಿ ಅಥವಾ ನಮ್ಮ ನಂಬಿಕೆಗಳನ್ನಾಗಲಿ ಅಥವಾ ನಮ್ಮ ಅಭಿರುಚಿಗಳನ್ನಾಗಲಿ ಟಿವಿ ಮಾಧ್ಯಮವಾಗಲಿ ಅಥವಾ ಬಿಸ್ನೆಸ್ ಆಗಲಿ, ಮೂವೀಸ್ ಇರಬಹುದು, ಸ್ಪೋರ್ಟ್ಸ್ ಇರಬಹುದು, ಇದು ಎಲ್ಲವನ್ನ ಹಾಳು ಮಾಡ್ತಾ ಇದೆ. ಏನು ಅಂತಂದ್ರೆ, ಒಬ್ಬ ಕ್ರಿಕೆಟ್ ಸ್ಟಾರು ಅವನು ಯಾವುದೋ ಒಂದು ಕೆಟ್ಟ ಅಭ್ಯಾಸವನ್ನ ಮಾಡಿದ್ರೆ ಅದು ಕೆಟ್ಟದಲ್ಲ, ಅದು ತುಂಬಾ ಒಳ್ಳೆಯದು. ಯಾಕೆಂದ್ರೆ ಅವನಿಗೆ ಎಲ್ಲರೂ ಕ್ಲಾಪ್ ಮಾಡ್ತಿರ್ತಾರೆ. ಆದ್ರ ಅವನಿಗೆ ಕೆಟ್ಟ ಮಾತಾಡ್ದಂದ್ರೆ ಅದು ಪ್ರೆಸ್ಟೀಜಿಯಸ್ ಮೂಮೆಂಟ್, ಎಲ್ಲರೂ ಕ್ಲಾಪ್ ಮಾಡ್ತಾರೆ. ಈ ತರ ಪರ್ಸೆಪ್ಷನ್ ಅನ್ನ ಅವ್ರ ನಮ್ಮ ಮೇಲೆ ಹಾಕಿ 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 ಏನ್ ಮಾಡ್ತಾರೆ ಅಂದ್ರೆ, ನಾವು ಅದೇ ತರ ಥಿಂಕ್ ಮಾಡಕ್ ಶುರು ಮಾಡ್ತೀವಿ. ನಾನು 4 ಜನರಲ್ಲಿ ಈ ತರ ಅಸಭ್ಯ ವರ್ತನೆ ಮಾಡಿದ್ರೆ ಜನರು ನನ್ನನ್ನು ಏನೋ ತಿಳ್ಕೊಂಡ್ಬಿಡ್ತಾರೆ, ಅಥವಾ ನಾನು 4 ಜನರ ಮಧ್ಯೆ ಒಬ್ರು ಯಾರೋ ಸಿನಿಮಾ ತಾರೆ ತರ ಬಟ್ಟೆಯನ್ನು ಹಾಕೊಂಡ್ರೆ, ಹಾವಭಾವನ್ನ ಮಾಡಿದ್ರೆ ಜನರು ನನ್ನನ್ನು ತುಂಬಾ ಮಾಡರ್ನ್ ಅಥವಾ ತುಂಬಾ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಡ್ತಾರೆ. ಈ ತರ ಪರ್ಸೆಪ್ಷನ್, ಗ್ರಹಿಕೆಯನ್ನ ನಮ್ಮ ಮೇಲೆ ಇಂಪೋಸ್ ಮಾಡ್ತಿದ್ದಾರೆ. ಈ ಗ್ರಹಿಕೆಯಿಂದ ಏನಾಗುತ್ತೆ ಅಂದ್ರೆ, ಇವತ್ತು ನಾನು ನಿಮ್ಮನ್ನ ಆಡ್ಕೊಳ್ತೀನಿ, ನಾಳೆ ನನ್ನನ್ನು ಮತ್ತೊಬ್ರು ಬೇರೆಯವರು ಆಡ್ಕೊಳ್ತಾರೆ. ಆದ್ರೆ ಈ ಗ್ರಹಿಕೆ ಹಾಗೆ ಮುಂದುವರೆದು ಸಮಾಜ ಒಂಥರ ವಿಚಿತ್ರವಾಗಿ ಹೋಗ್ತದೆ. ಆದ್ದರಿಂದ ಈ ಗ್ರಹಿಕೆಯನ್ನು ತಿಳ್ಕೊಳ್ಳೋದು ನಾವು ತುಂಬಾ ಇಂಪಾರ್ಟೆಂಟ್. ನಾನು ಆವಾಗಲೇ ಒಂದು ಉದಾಹರಣೆ ಹೇಳಿದೆ, ಒಬ್ಬನು SSLC ಹುಡುಗ ಯಾವ ತರ ಹೇಳ್ದ ಅಂತ ಹೇಳಿ. ನಾ ಅದೇ ವಿಷಯವನ್ನ ಇನ್ನೊಂದ್ ತರ ಹೇಳಿ ತೋರಿಸ್ತೀನಿ. ಆವಾಗ ಅವನ ಬಗ್ಗೆ ಪರ್ಸೆಪ್ಷನ್ ಹೆಂಗಾಗುತ್ತೆ ಅಂತ ನೀವೇ ವಿಚಾರ ಮಾಡಿ. ಮತ್ತೆ ಆ SSLC ಬರೀತಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಫ್ರೆಂಡ್ ಮುಂದೆ ಭೇಟಿ ಆಗ್ತಾನೆ, ಯಾವುದೋ ಮಠದಲ್ಲೋ ಗುಡಿಯಲ್ಲೋ ಕೂತಾಗ ಭೇಟಿ ಆಗದಾಗ ಹೇಳ್ತಾನೆ, ಇಲ್ಲ ನಾನು SSLC ಎಕ್ಸಾಮ್ ಬರಿತಾ ಇದ್ದೀನಿ, ತುಂಬಾನೇ ಸಿಲೆಬಸ್ ಇದೆ, ಆದ್ರೂ ನಂಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಎಷ್ಟೊತ್ತಾದ್ರೂ ಕೂತು ಓದ್ತಾ ಇರ್ತೀನಿ. ಅಫ್ಕೋರ್ಸ್ ನಮ್ಮ ತಂದೆ ತಾಯಿ ತುಂಬಾ ಪ್ರೆಷರ್ ಮಾಡ್ತಾರೆ, ನೀನು ಓದು ರ್ಯಾಂಕ್ ಬಾ ಅಂತೇಳಿ. ಆದ್ರೆ ನನಗೂ ಒಂಥರ ಅದೇನೋ ಮಾಡಿ ನೋಡ್ಬೇಕು, ಆ ರ್ಯಾಂಕ್ ಅಂದ್ರೆ ಹೆಂಗಿರುತ್ತೆ, ಅಥವಾ ನಾನು ರ್ಯಾಂಕ್ ತಂದಾಗ ನಮ್ಮ ತಂದೆ ತಾಯಿ ಯಾವ ತರ ಖುಷಿ ಪಡ್ತಾರೆ, ಮತ್ತೆ ಅದು ಅಷ್ಟು ಕಷ್ಟಪಟ್ಟು ಓದೋರೆಲ್ಲ ಯಾವ ತರ ಓದ್ತಾರೆ ಅನ್ನೋದನ್ನ ನಂಗೆ ತುಂಬಾ ಇಂಟ್ರೆಸ್ಟ್ ಇಂದ ಕಲಿಬೇಕು ಅಂತಿದೆ ಆಸೆ. ಮತ್ತೆ ಆ ವಿಷಯಗಳನ್ನು ಏನ್ರೆ ಕೊಟ್ಟಿದ್ದಾರೆ, ನಾನು 100ಕ್ಕೆ 100 ತಗೋಬಹುದು, ಆದ್ರೆ ವಿಷಯ ಎಷ್ಟು ಮಹತ್ವದಾಗಿದೆ ಅಂತ ವಿಚಾರ ಮಾಡ್ಕೊಂಡು ಓದ್ತಾ ಇರ್ತೀನಿ ಅಂತ ಈ ತರ ಅವ್ನು ಹೇಳಿದ್ರೆ, ಅವ್ನು ಆ ತರ ಮಾಡ್ತಿರ್ತಾನೋ ಬಿಡ್ತಿರ್ತಾನೋ ಗೊತ್ತಿಲ್ಲ, ಆದ್ರೆ ಈ ತರ ಪಾಸಿಟಿವ್ ಆಗಿ ಅವನು ಜನರ ಮುಂದೆ ಹೇಳಿದ್ರೆ ಜನರು ಹೇಗೆ ಪರ್ಸೆಪ್ಷನ್ ತಿಳ್ಕೊತಾರೆ ಅಂದ್ರೆ, ಓ ಇವನು ತುಂಬಾ ಇಂಟೆಲೆಕ್ಚುಯಲ್ ಇದ್ದಾನೆ, ಇವನಿಗೆ ಓದೋದ್ರಲ್ಲಿ ತುಂಬಾ ಶ್ರದ್ಧೆ ಇದೆ, ಮತ್ತೆ ಅವನು ತಂದೆ ತಾಯಿ ಖುಷಿ ಮಾಡಬೇಕು, ತಂದೆ ತಾಯಿ ನಂಬಿಕೆಯನ್ನು ಉಳಿಸ್ಬೇಕು ಅಂತ ಕಷ್ಟಪಡ್ತಿದ್ದಾನೆ, ಮತ್ತೆ ಸಮಯವನ್ನು ನೋಡ್ದೇನೆ ಅವನು ಅತ್ಯಂತ ಶ್ರಮದಿಂದ ಕೆಲಸವನ್ನ ಮಾಡ್ತಿದ್ದಾನೆ. ಈ ತರ ಪರ್ಸೆಪ್ಷನ್ ಅನ್ನ ಜನರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಈ ಪರ್ಸೆಪ್ಷನ್ ಒಂದು 10 ಜನರ ಮುಂದೆ ಬಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಒಳ್ಳೆ ಅಪಾರ್ಚುನಿಟಿಯಲ್ಲಿ ಈ ಜನರನ್ನ ಅವ್ರು ಕರೀತಾರೆ. ನೆಗೆಟಿವ್ ಮಾತಾಡಿರ್ತಕ್ಕಂಥ ವ್ಯಕ್ತಿಯನ್ನ ಸ್ವಲ್ಪ ಜನ ದೂರ ಇಟ್ಕೊತ ಹೋಗ್ತಾರೆ, ಬೇಡ ಇವನ್ ಬೇಡ ಅಂತ. ಅವನು ನಿಜವಾಗ್ಲೂ ಪವರ್ಫುಲ್ ಆಗಿರ್ಬೋದು, ನಿಜವಾಗ್ಲೂ ಕೇಪೇಬಲ್ ಆಗಿರ್ಬೋದು, ಆದ್ರೆ ಅವನ ಹತ್ರ ನೆಗೆಟಿವಿಟಿ ಕಂಡ ತಕ್ಷಣ ಜನರು ಅವನನ್ನ ಹಿಂದೆ ಸರಿಸ್ತಾರೆ. ಹಾಗಾಗಿ ಈ ಪರ್ಸೆಪ್ಷನ್ ಮತ್ತು ಗ್ರಹಿಕೆ ಅನ್ನೋ ವಿಷಯ ಬಗ್ಗೆ ನಾವು ಗಂಭೀರವಾಗಿ ನಮ್ಮಷ್ಟಿಗೆ ನಾವೇ ಕೂತು ಚಿಂತನೆ ಮಾಡಬೇಕು. ನಾವು ಬೆಳಗ್ಗೆ ಸಂಜೆವರೆಗೂ ನಮ್ಮ ಅಧ್ಯಾತ್ಮದಲ್ಲಿ ಮಧ್ವ ತತ್ವಗಳಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಾವು ಮಾಡಿದ ಸಕಲ ಕರ್ಮಗಳನ್ನ ಸಂಜೆಗೆ ಅದನ್ನ ಪರಮಾತ್ಮನಿಗೆ ಒಪ್ಪಿಸ್ಬೇಕು. ಅದು ಒಳ್ಳೆ ಕೆಲಸ ಮಾಡಿದೀವೋ ಕೆಟ್ಟ ಕೆಲಸ ಮಾಡಿದೀವೋ, ಪ್ರತಿಯೊಂದು ಕೆಲಸವನ್ನು ಆ ದೇವರೇ ಮಾಡಿಸ್ತಾನೆ ನಮ್ಮಲ್ಲಿ ನಿಂತು. ಇವತ್ತು ನೀವು ಯಾರಿಗಾದ್ರೂ ಶೂಟ್ ಮಾಡ್ಬೇಕಂತ ಹೋದ್ರೆ ನೀವು ಶೂಟ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ಯಾಕಂದ್ರೆ ನಾವು ಅಸ್ವತಂತ್ರರು. ಅದೇ ತರ ನಾನು ಇವತ್ತು ಯಾರಿಗೋ ಒಳ್ಳೇದ್ ಮಾಡ್ಬೇಕಂತ ಹೋಗಿದ್ರೆ ಆ ಒಳ್ಳೆ ಕೆಲಸ ಆಗ್ದೇನೆ ಇರಬಹುದು, ಯಾಕೆಂದ್ರೆ ಅಲ್ಲಿ ನಂಗೆ ಸ್ವಾತಂತ್ರ್ಯ ಇಲ್ಲ, ಎಲ್ಲವನ್ನ ದೇವರೇ ಮಾಡಿಸ್ತಿರ್ತಾನೆ. ಆದ್ರೆ ನಾವು ಮಾಡಿದ ಎಲ್ಲ ಕರ್ಮಗಳನ್ನ ಕೆಲಸಗಳನ್ನ ಪರಮಾತ್ಮಗೆ ಒಪ್ಪಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಈ ಗ್ರಹಿಕೆ ಪರ್ಸೆಪ್ಷನ್ಗೆ ಮತ್ತೆ ಈ ಶಾಸ್ತ್ರಕ್ಕೆ ಏನು ಸಂಬಂಧ ಗೊತ್ತಾ? ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನ ನಾವು ರಿಕ್ಯಾಪ್ ಮಾಡಿಕೊಂಡು ರಾತ್ರಿ ಹೊತ್ತು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ, ಓಹೋ ನಾನು ಈ ತರ ಮಾತಾಡಬಾರ್ದಾಗಿತ್ತು, ಇದನ್ನ ಜನರು ಈ ತರ ತಿಳ್ಕೊಳ್ತಾರೆ, ನೆಕ್ಸ್ಟ್ ಟೈಮ್ ನಾವು ಅವ್ರ ಮುಂದೆ ಹೋದಾಗ ನನ್ನನ್ನ ಈ ತರ ಅಂತ ಭಾವನೆ ಮಾಡ್ಕೊಂಡು ಅವ್ರು ನನ್ನನ್ನ ದೂರ ಇಡ್ತಾರೆ, ಆದ್ದರಿಂದ ನೆಕ್ಸ್ಟ್ ಟೈಮ್ ಇಂದ ನಾನು ಈ ತರ ಮಾತಾಡಬಾರ್ದು, ಈ ತರ ಆಕ್ಟಿವಿಟಿ ಮಾಡಬಾರ್ದು, ಇವತ್ತು ಇವ್ರಿಗೆ ಹರ್ಟ್ ಮಾಡಬಾರ್ದಾಗಿತ್ತು, ಇವತ್ತು ಇವರಿಗೆ ತುಂಬಾನೇ ನಾನು ಅತಿ ತಲೆ ಮೇಲೆ ಏರಿಸ್ಕೊಂಡು ತುಂಬಾ ರೆಸ್ಪೆಕ್ಟ್ ಕೊಟ್ಟು ನಾನು ಈ ತರ ಮಾಡಬಾರ್ದಾಗಿತ್ತು, ನನ್ನನ್ನು ತುಚ್ಛ ಅಂತ ತಿಳ್ಕೊಂಡ್ಬಿಟ್ರು. ಈ ತರ ಎಲ್ಲ ವಿಷಯಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆದ್ದರಿಂದ ಇದಕ್ಕೆ ಮುಖ್ಯವಾಗಿ ನೀವು ಇನ್ವೆಸ್ಟ್ ಮಾಡ್ಬೇಕಾಗಿದ್ದೇನು ಅಂದ್ರೆ ಸಮಯ. ಈ ಸಮಯ ಯಾರಿಗೋಸ್ಕರ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಿಮ್ಗೋಸ್ಕರನೇ, ಬೇರೆಯವ್ರಿಗೋಸ್ಕರ ಅಲ್ಲ. ನಮ್ಮ ಸ್ವಂತದ ಅನುಭವ ಮತ್ತು ಸ್ವಂತದ ಉನ್ನತಿಗೋಸ್ಕರ ನಾವು ದಿನಾಲು 15 ನಿಮಿಷ 10 ನಿಮಿಷ 20 ನಿಮಿಷ ಎಷ್ಟಾಗುತ್ತೋ ಅಷ್ಟು ಟೈಮನ್ನ ಇಟ್ಟು ಈ ಚಿಂತನೆಗಳನ್ನ ಮಾಡಿದಾಗ ನಮ್ಮ ಆತ್ಮೋನ್ನತಿ, ನಮ್ಮ ವ್ಯಕ್ತಿತ್ವ ವಿಕಸನ ಆಗೋದು ತುಂಬಾ ಗ್ಯಾರಂಟಿ. ಈ ಚಿಂತನೆಯನ್ನ ಇಲ್ಲೇ ಬಿಡಬಾರ್ದು. ನಾವು ಈ ಚಿಂತನೆಯನ್ನ ಎಲ್ಲರೂ ಮತ್ತೆ ನಮ್ಮ ಪರ್ಸನಲ್ ಲೈಫ್ಗೆ ತೆಗೆದುಕೊಂಡು ಹೋಗಿ
ನಾವು ಇನ್ನಷ್ಟು ವಿಚಾರವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಬೋಧಿಯನ್ನ ಶ್ರೀಕೃಷ್ಣ ಅರ್ಪಣಮಸ್ತು. ಓವರ್ ಟು ಯು ಶ್ರೀಶಾ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಸರ್ವೋತ್ತಮ ವಾಯು ಜೀವೋತ್ತಮ ಶ್ರೀಮನ್ಮಧ್ವಮತೆ ಹರಿಪರತು ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂ ಸತ್ಯಂ ಜಗತ್ತತ್ವತೋ ಭಿನ್ನಾ ಜೀವಗಣಾ ಹರೇ ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂ ಗತಃ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಅಖಿಲ ಏಕವೇದ್ಯೋ ಹರಿ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಸ್ಲೋಗನ್ ಆಫ್ ದ ಡೇ: ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಎಲ್ಲರೂ ಅತ್ಯಂತ ನಿರ್ಭೀತರಾಗಿ ತಮ್ಮ ಶ್ರದ್ಧಾ ಭಕ್ತಿಗಳೊಂದಿಗೆ ಜೀವನವನ್ನ ಉತ್ತಮವಾಗಿ ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಎಲ್ಲರಿಗೂ. ನಾಳೆ 7 ಗಂಟೆಗೆ ಮತ್ತೆ ಸಿಗೋಣ.